பதவி நீக்கம் செய்யப்பட்டார் பிரஜ்வல் ரேவண்ணா. பரபரக்கும் கர்நாடக அரசியல். கர்நாடகாவில் இந்த முறை பாஜக மதசார்பற்ற ஜனதா தளத்தோடு இணைந்து இந்த தேர்தலை எதிர்கொள்கிறது. அந்த வகையில் ஹசன் தொகுதி வேட்பாளராக பாஜக கூட்டணியின் வேட்பாளராகவும் முன்னாள் பிரதமர் தேவகவுடாவின் பேரனான பிரஜ்வல் ரேவண்ணா போட்டியிடுகிறார். கர்நாடகாவில் முதற்கட்ட தேர்தல் நடந்து முடிந்திருக்கக்கூடிய நிலையில் இந்த தேர்தலுக்கு சில தினங்களுக்கு முன்பாக பிரஜ்வல் ரேவண்ணா தொடர்பான ஆபாச வீடியோக்கள் சமூக வலைதளங்களில் வேகமாக பரவ தொடங்கின. இதனையடுத்து அவரை பதவி நீக்கம் செய்ய கோரியும் கைது செய்து தகுந்த நடவடிக்கை எடுக்க கோரியும் கர்நாடகம் முழுவதும் போராட்டங்கள் வெடித்து வருகிறது. கர்நாடக முதலமைச்சராக இருக்கக்கூடிய சித்தராமையா மற்றும் துணை முதலமைச்சர் டி.கே. சிவகுமார் இவரது மீது இருக்கக்கூடிய வழக்கினை விசாரிக்க சிறப்பு புலனாய்வினை அமைத்து தகுந்த நடவடிக்கை எடுக்கப்படும் என கூறியிருந்தனர். மேலும் கர்நாடகாவில் இருக்கக்கூடிய மகளிர் அணி தலைவியும் பல்வேறு விதமான போராட்டங்களை தொடர்ந்து முன்னெடுத்து வந்தனர். இந்த நிலையில் முன்னாள் பிரதமர் தேவகவுடாவின் பேரனான பிரஜ்வல் ரேவண்ணா தற்போது மதசார்பற்ற ஜனதா தளம் சார்பாக பதவியிலிருந்து நீக்கப்பட்டிருக்கிறார். இது தொடர்பாக செய்தியாளர்களை சந்தித்த அவரது தந்தை இது குறித்து எந்தவித தகவல்களையும் தெரிவிக்க விரும்பவில்லை எனவும் காங்கிரஸ் தொடர்ந்து 40 ஆண்டுகளாக எங்களை வஞ்சித்து வருகிறது எனவும் கூறியிருக்கிறார். மேலும் அவரது மகனான பிரஜ்வல் ரேவண்ணா ஜெர்மனிக்கு தப்பி ஓடியதாக சமூக வலைதளங்களில் பரவி வரும் செய்திகளுக்கு கேள்வி கேட்ட நிருபர்களிடம் அது தொடர்பாகவும் எந்தவித கருத்துக்களையும் தெரிவிக்க விரும்பவில்லை என செய்தியாளர்கள் சந்திப்பில் கூறியிருக்கிறார். ಅದಕ್ಕೆಲ್ಲ ಹೆದರಿ ಓಡೋಗಲ್ಲ ಗೊತ್ತಾಯ್ತು ಸರ್. ಇಲ್ಲೇ ಇದ್ದೀವಲ್ಲ, ಅದನ್ನು ಕಾನೂನು ರೀತಿ ಏನಿದೆ ಅದನ್ನು ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಿ ಯಾವುದೋ 4 ವರ್ಷ 5 ವರ್ಷದ್ದು ತಗೊಂಬಂದು ಕೇಸ್ ಹಾಕೋದಾದ್ರೆ ಯಾವ ಥರ ಐತೆ, ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನಾನು ಯಾವ್ದ್ರ ಬಗ್ಗೆನೂ ರಿಯಾಕ್ಟ್ ಮಾಡಲ್ಲ. ಅವರು ನೋಡ್ರಿ, ಅದು ಪಕ್ಷಕ್ಕೆ ಸೇರಿದ್ದು SITಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ. ಸರಿ, ನಿಮ್ಮ ವಿರುದ್ಧ ಕೂಡ ಕಂಪ್ಲೇಂಟ್ ನಾನು ಅದಕ್ಕೆ ಹೇಳಿದ್ದೆ. ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ, ನಾನು ಅದಕ್ಕೆ ಹೇಳಕ್ ಹೋಗಲ್ಲ. ಈಗ ಸರ್ಕಾರ ಅವ್ರದ್ದಿದೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರು ವ್ಯಾಖ್ಯಾನ ಮಾಡ್ತೀವಿ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ. ಯಾಕಂದ್ರೆ ಇದ್ರೆ ತನಿಖೆ ನಡೆಸ್ಕೊಳ್ಳಿ. SIT ಮಾಡಿಲ್ವೇನ್ರಿ? ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ. ಕಾನೂನು ರೀತಿ ಏನಾಗುತ್ತೆ ಸರ್. ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದಾನೆ. ಇವ್ರೇನು FIR ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ತನಿಖೆ ಕರೆದ ಬರುತ್ತಾನೆ. ಯಾವಾಗ ನೋಡ್ರಿ, ರಾಜಕೀಯ ಷಡ್ಯಂತ್ರ ಇದಂದ್ರ ಇಲ್ಲಿ ಕುಟುಂಬದ ವಿರುದ್ಧ. ಈಗ ರೇವಣ್ಣ ಅವ್ರ ಕುಟುಂಬ ಅಂದರೆ ರೇವಣ್ಣ ಅವರು, ಅವರ ಪತ್ನಿ, ಇಬ್ಬರು ಮಕ್ಕಳು. ಇಲ್ಲಿ ರೇವಣ್ಣ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ. ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ. ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ. ನಮ್ದು ಯಾವುದೇ ವ್ಯವಹಾರಗಳು ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ. ಇದೇ ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ನನ್ನ ಮನೆ ಹತ್ರ ಬೆಳಿಗ್ಗೆ ಯಾವ ಕಾಂಗ್ರೆಸ್ನ ಒಂದು 15 ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಈಗ ನನ್ನ ಮನೆ ಮುಂದೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಏನಿದೆ? ದೇವೇಗೌಡರನ್ನ ಅದೇನೋ ಮುಖ ಹಾಕ್ಬಿಟ್ಟು ಇದೇನೋ ಒಂದು ಎಣ್ಣೆ ಹಣಕ್ಕೆ ಪ್ರದರ್ಶನ ಮಾಡಿದ್ರೆ ದೇವೇಗೌಡರ ಸಂಬಂಧ ಏನಿದಕ್ಕೆ? ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ನಾವು ಕಾಯ್ಕೊಂಡು ಕೊಡ್ಲಿಕ್ಕಾಗುತ್ತಾ? ವಯಸ್ಸಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವರವ್ರದ್ದೇ ಆದಂಥ ರೀತಿ ಇರ್ತದೆ. ಇದಕ್ಕೆ ಇಂಥ ತಪ್ಪುಗಳು ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವೇ ನೋಡ್ತೇವೆ. ತಪ್ಪುಗಳಾಗಿದ್ದಾಗ ಶಿಕ್ಷೆ ಆಗಲೇಬೇಕು. ಸರ್, ಹಾಸನದಲ್ಲಿ ಭಾರಿ ಪ್ರತಿಭಟನೆ ಆಗ್ತಾ ಇದೆ. ಭಾರಿ ಪ್ರತಿಭಟನೆ ಯಾರು ಮಾಡ್ತಾ ಇದ್ದಾರೆ? ಚಾ ಮಹಿಳೆಯರು ಮಾಡ್ತಿರೋದು. ನಾವೇ ರೆಡಿ ಇದೀವಲ್ಲ ಈ ವಿಷಯದಲ್ಲಿ. ನಾವು ಸಮಗ್ರ ತನಿಖೆ ಆಗಬೇಕು ಅಂತ ಹೇಳ್ತಿದ್ದೀವಲ್ಲ. ಯಾರ ಮೇಲೆ ಪ್ರತಿಭಟನೆ ಮಾಡ್ತಾರೆ ಅವರು? ಯಾರ ವಿರುದ್ಧ ಪ್ರತಿಭಟನೆ? ಪೆನ್ ಡ್ರೈವ್ ಹಂಚಿದಲ್ಲ, ಅವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ. ಇದೆಲ್ಲ ಚರ್ಚೆ ಮಾಡೋಣ. ಸರ್, ಪ್ರಿಯಾಂಕಾ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಏನಂತ? ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರ ಎಲ್ಲ ಮಾಡ್ತಿದ್ದೀರಾ?